ಇವತ್ತು ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಮ್ಮ ಶೆಫ್ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನೋಡಿ ನಮ್ಮ ಶೆಫ್ ಅವರು ಇದ್ದಾರೆ, ನಮ್ಮ ಮಮ್ಮಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಸೊ ಅವರು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾರೆ. ತುಂಬ ಮಾಸ್ಟರ್ ಆಗಿಬಿಟ್ಟಿದ್ದಾರೆ ಎಗ್ ಫ್ರೈಡ್ ರೈಸಲ್ಲಿ. ಯಾಕಂದರೆ ನಮ್ಮ ಡ್ಯಾಡಿ ತಿನ್ನೋದು ಒಂದು ಟೈಮು, ಮಧ್ಯಾಹ್ನ ಬೆಳಗ್ಗೆ ತಿನ್ನಲ್ಲ, ಮಧ್ಯಾಹ್ನ ತಿನ್ನಲ್ಲ. ಅವ್ರು ಆಫೀಸಿಂದ ಬಂದು ಇವಾಗ ಅವರು ಲಂಚ್ ಮಾಡೋದು. ಸೊ ಹಾಗಾಗಿ ನಮ್ಮ ಮಮ್ಮಿ ಅವ್ರಿಗೋಸ್ಕರ ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಮಮ್ಮಿ ಅಂದರೆ ಕನ್ಫ್ಯೂಸ್ ಆಗ್ಬಿಟ್ಟು ಕನ್ಫ್ಯೂಸ್ ಆಗಿಬಿಡಿ. ನಮ್ಮ ಮನೇಲಿ ಹಾಗೇನೆ ಅತ್ತೆನ ಬಂದು ನಾವು ಮಕ್ಳು ಕರೀತಾರಲ್ಲ ಆ ಥರ ಅಮ್ಮಮ್ಮ ಅಂತ ಕರಿತೀವಿ. ನಮ್ಮ ಮನೆಯವ್ರನ್ನ ಎಲ್ಲರೂ ಪಪ್ಪ ಅಂತ ಕರೀತಾರೆ. ಹಾಗೆ ಇವ್ರನ್ನ ಮಮ್ಮಿ ಅಂತ ಕರಿತೀವಿ. ನನ್ನನ್ನು ಎಲ್ಲರೂ ಅಮ್ಮ ಅಂತ ಕರೀತಾರೆ, ಇನ್ಕ್ಲೂಡಿಂಗ್ ಅತ್ತೆ. ಆ್ಯಂಡ್ ನನ್ನ ಮೈದನನ್ನ ಬಂದು ಎಲ್ಲರೂ ಡ್ಯಾಡಿ ಅಂತ ಕರಿತೀವಿ ಪ್ರೀತಿಯಿಂದ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಓಕೆ ಮಮ್ಮಿ? ಓಟ್ ಯು. ಈಗ ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದು ಒಬ್ರಿಗಾಗುವಷ್ಟು ಫ್ರೈಡ್ ರೈಸ್ನ ಮಾಡ್ತಾ ಇರೋದು. 2 ಮೊಟ್ಟೆ, ಎಗ್ ಫ್ರೈಡ್ ರೈಸ್ ಆಗಿರೋದ್ರಿಂದ 2 ಮೊಟ್ಟೆ. ನೀವು ವೆಜಿಟೇಬಲ್ ಫ್ರೈಡ್ ರೈಸ್ ಆಗಿದ್ರೆ ವೆಜಿಟೇಬಲ್ಸ್ನ ತೊಗೊಳ್ಬೋದು, ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ಅದನ್ನ. 2 ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಮೆಣಸು ಮತ್ತೆ ಜೀರಿಗೆ ಪೌಡರ್. ಇದು ನಾವೇ ತಯಾರಿಸಿರುವಂತಹ ಎಗ್ ಫ್ರೈಡ್ ರೈಸ್ ಪೌಡರು. ಇದರ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಎಷ್ಟು ಆಯಿಲ್ ಬೇಕಾಗುತ್ತೆ ಅಷ್ಟು ಆಯಿಲ್ನ ತಗೊಳ್ಬೇಕು. ಮತ್ತೆ ಶುಂಠಿನ ತುರ್ಕೊಳ್ಬೇಕು. ಮತ್ತೆ ಬೆಳ್ಳುಳ್ಳಿನ ಈ ತರ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ತವ ಕಾದಿದೆ ಚೆನ್ನಾಗಿ. ಬಾಣಲಿಗೆ ನಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ಹಾಕೊಳ್ಳೋದು. ಬ್ಯಾಕ್ಗ್ರೌಂಡ್ ಅಲ್ಲಿ ನನ್ನ ಮಗನ ಸೌಂಡ್ ಬರ್ತಾ ಇದೆ, ದಯವಿಟ್ಟು ಇಗ್ನೋರ್ ಮಾಡಿ. ಅವರು ಆಟ ಆಡೋದ್ರಲ್ಲಿ ಬಿಸಿ ಇದ್ದಾರೆ, ಸಾರಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಹಸಿಮೆಣಸಿನ್ಕಾಯಿ ತಗೊಂಡಿರ್ತೀವಲ್ಲ, ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಮನೇಲಿ ಏನಾದ್ರು ಅಡುಗೆ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಎಕ್ಸಿಟ್ ಫ್ಯಾನ್ ಆನ್ ಆಗಿರ್ಲೇಬೇಕು, ಇಲ್ಲಾಂದ್ರೆ ದೊಡ್ಡ ಜಗಳ ಆಗ್ಬಿಡುತ್ತೆ ನಮ್ಮ ಮನೇಲಿ. ಯಾಕಂದ್ರೆ ನಮ್ಮ ಮಾವ ಅವ್ರಿಗೆ ಯಾವುದೇ ರೀತಿ ಘಾಟು, ಈ ಹೀಟದು ಕಾವೆಲ್ಲ ಬಂದ್ರೆ ಆಗೋದಿಲ್ಲ, ಸ್ಮೆಲ್ ಎಲ್ಲ ಬಂದ್ರೆ ಆಗಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾರಿ, ಇದು ಸಣ್ಣ ಸಣ್ಣದಾಗಿ ತುರ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದನ್ನ ಹಾಕ್ತಾ ಇದ್ದಾರೆ. ಅದು ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡು ತಿನ್ನೋದು ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಈ ನಾನ್ ವೆಜ್ ತಿನ್ನೋರ್ಗೆ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಬಂದ್ರೆ ಸಾಕು, ಏನೋ ಒಂಥರ ಸಂತೃಪ್ತಿ ಆದಂಗೆ ಅನ್ಸುತ್ತಲ್ಲ. ನಮ್ಮ ಮನೇಲಿ ಏನಂತಂದ್ರೆ ತುಂಬಾ ಹೊತ್ತು ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋಂತಕ್ಕಿಂತ ಸ್ವಲ್ಪದ್ರಲ್ಲಿ ಟೇಸ್ಟ್ ಸ್ವಲ್ಪ ಮಾಡೋದೇ ಹೆಚ್ಚು. ಅದಕ್ಕೆ ನಾವೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಳ್ಳಲ್ಲ. ಹಾಗೆ ನಾವು ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಹಾಕೋಬೇಕು. ಮತ್ತೆ ನಾನೇ ಬಿದ್ದೋಗ್ತೀನಿ ಅಂತಿದೆ. 10 ನಿಮಿಷದಲ್ಲೇ ನಾವು ಮಾಡ್ಕೊಳ್ಬೋದು, ಜಾಸ್ತಿ ಹೊತ್ತೇನೂ ಆಗಲ್ಲ. ಫಟಾಫಟ್. ನಿಮ್ ಮಗ ಹೊಡೆದಾಗ್ತಾ ಇದ್ದಾನೆ. ನಿಮ್ ಮಗ ಡಸ್ಟ್ಬಿನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾನೆ, ಅವ್ರ ಫ್ರೆಂಡ್ಸ್ ಯಾರಾದ್ರೂ ಇದಾರ ಅಂತ. ಏ ಅಂಜನ್, ಬಾಯ್ಲಿ, ನಿಂಗೂ ಫ್ರೈಡ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಬಾಯ್. ಹೋಗ್ ಡ್ಯಾಡಿ ಏನ್ ಮಾಡ್ತಿದ್ದಾರೆ ನೋಡ್ಕೊಂಬ. ತಪ್ಪು ನೋಡಿ, ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಆಗ್ತಿದ್ದಂಗೆ ಜೀರಿಗೆ ಪೌಡರ್ ಮತ್ತೆ ಮೆಣಸು ಪೌಡರ್ನ ಆಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದ್ ಸ್ವಲ್ಪ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಮೊಟ್ಟೆನ ಹೊಡೆದ್ಬಿಟ್ಟು ಈಗ ಅದಕ್ಕೆ ಹಾಕೊಳ್ಳೋಣ. ನೋಡಿ, ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋದೇನ್ ಬೇಡ ಅಂತಂದ್ರೆ, ಈಗ ನೀವು ಎಗ್ ಆಮ್ಲೆಟ್ ಮಾಡ್ಕೊಂತೀರಲ್ಲ, ಆತರ ಇಟ್ಕೊಂಡು ಆತರ ಹಿಂಗೆ ಪೀಸ್ ಮಾಡ್ಕೊಂಡ್ರು ಸಾಕಾಗತ್ತೆ.
ಅದಕ್ಕೆ ಒಂಚೂರು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನನ್ನ ಹಸ್ಬೆಂಡ್ ಕಲರ್ ಕೇಳ್ತಾರೆ. ಆಕ್ಚುಲಿ ಅಲ್ಲಿ ಕಲರ್ಫುಲ್ ಆಗಿರ್ಬೇಕು ನಮ್ಮ ಡ್ಯಾಡಿಗೆ. ಇಲ್ಲ ಅಂದ್ರೆ ತಿನ್ನಲ್ಲ. ಇದಿನ್ನೂ ಕಲರ್ ಸಾಕಾಗಿಲ್ಲ ಅವರಿಗೆ, ನಾನು ಮತ್ತೆ ಆ್ಯಡ್ ಮಾಡ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಸಾಲ್ಟ್ ಹಾಕೋದು ಬೇಕಾಗಿಲ್ಲ ಫ್ರೆಂಡ್ಸ್. ಅಂದ್ರೆ ನಾವು ಅನ್ನಕ್ಕೆ ಸಾಲ್ಟ್ ಹಾಕಿರ್ತೀವಿ, ಸೊ ಹಾಗಾಗಿ ಜಾಸ್ತಿ ಸಾಲ್ಟ್ ನೆಸೆಸಿಟಿ ಇಲ್ಲ. ಇವಾಗ ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೈಡ್ ರೈಸ್ ಪೌಡರ್, ಈ ಫ್ರೈಡ್ ರೈಸ್ ಪೌಡರ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದರಲ್ಲಿ 2 ರಿಂದ 3 ಸ್ಪೂನ್ ಫ್ರೈಡ್ ರೈಸ್ ಪೌಡರ್ ಇದೆ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬಹುದು. ಜಾಸ್ತಿ ಸ್ಪೈಸ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಮಸಾಲೆ ಜಾಸ್ತಿ ಬೇಡ ಅನ್ನೋದು ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನಮ್ಮ ಮನೇಲಿ ಮಸಾಲೆ ಸ್ವಲ್ಪ ತಿನ್ನೋದು ಜಾಸ್ತಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ನ ಕಮ್ಮಿ ಆಗಿದೆ, ಇನ್ನೊಂಚೂರು ಆಯಿಲ್ನ ಆ್ಯಡ್ ಮಾಡಿಕೊಂಡು ನೋಡಿದ್ರೆ ಈ ತರ ಫ್ರೈ ಮಾಡ್ಕೋಬೇಕು. ಆಗಿದೆ ಮಮ್ಮಿ? ಫುಲ್ ಆಗಿದೆ. ಇವಾಗ ನಾನು ರೈಸ್ ಆ್ಯಡ್ ಮಾಡ್ಕೊತೀನಿ ಪಲ್ಯ. ರೈಸು ಉದ್ರಾಗಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಲೆಫ್ಟ್ ಓವರ್ ರೈಸ್ ಇದ್ರು ಇನ್ನ ಚೆನ್ನಾಗಿರುತ್ತೆ. ರಾತ್ರಿ ಇದು ಅನ್ನ ಮಿಕ್ಕಿರುತ್ತಲ್ಲ ಅದ್ರಲ್ಲಿ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇರಬೇಕು ರೈಸ್. ಮೇನ್ ಥಿಂಗ್ ಬಂದು ಅನ್ನ ಉದ್ರಾಗಿರ್ಬೇಕು. ಫ್ರೆಂಡ್ಸ್ ಜಾಸ್ತಿ ಕಷ್ಟ ಏನೂ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಜಾಸ್ತಿ ಹೊತ್ತು ಹಿಡಿಯಲ್ಲ. ನೋಡಿ, ಸೇಮ್ ಸ್ಟ್ರೀಟ್ ಸೈಡ್ ಅಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಕೊಡುತ್ತೆ. ಯಾಕಂದ್ರೆ ಫ್ರೈಡ್ ರೈಸ್ ಪೌಡ್ರು ಇರುತ್ತಲ್ಲ, ನಾವು ಕೂಡ ಅವ್ರ ಕಡೆಯಿಂದಾನೇ ರೆಸಿಪಿಗೆ ಹೇಳ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿರೋದು. ತುಂಬಾ ಟೇಸ್ಟ್ ಕೊಡುತ್ತೆ. ನಾನು ಶೇರ್ ಮಾಡ್ತೀನಿ ಪೌಡರ್ ರೆಸಿಪಿನ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಶೋರ್ ಮಾಡಿದ್ರಲ್ವಾ? ಈಗ ಫಟಾಫಟ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಸೊ ಇದಾಗಿದೆ. ಇದೇ ತರ ಡಿಫ್ರೆಂಟ್ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಗಾರ್ನಿಶಿಂಗ್ಗೆ ಹಾಕೋಬೇಕು. ಲಾಸ್ಟ್ ಅಲ್ಲಿ ಈ ತರ ಅದ್ರ ಮೇಲೆ ಗಾರ್ನಿಶಿಂಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫಟಾಫಟ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ, ನಮ್ ಡ್ಯಾಡಿದು ಲಂಚ್ ರೆಡಿ ಆಯ್ತು. ಹೆಂಗಿದೆ